ರಾಜ್ಯಾದ್ಯಂತ 1 ವರ್ಷದ ಅವಧಿಗೆ ಗುಟ್ಕಾ ಬ್ಯಾನ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆಗಸ್ಟ್ 10ರಂದು ಅಧಿಸೂಚನೆ ಹೊರಡಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದ್ರ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ. ರಾಜ್ಯಾದ್ಯಂತ 1 ವರ್ಷದ ಅವಧಿಗೆ ಗುಟ್ಕಾ ಬ್ಯಾನ್ ಮಾಡಿ ಆದೇಶ. ಆಗಸ್ಟ್ 10ರಂದು ಅಧಿಸೂಚನೆ ಹೊರಡಿಸಿ ರಾಜ್ಯ ಸರ್ಕಾರದಿಂದ ಆದೇಶ. ಗುಟ್ಕಾ, ಪಾನ್ ಮಸಾಲ ತಯಾರಿ, ಮಾರಾಟ, ಸಾಗಾಟ, ಸಂಗ್ರಹ ಎಲ್ಲವೂ ಕೂಡ ಬ್ಯಾನ್ 1 ವರ್ಷಗಳವರೆಗೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆಯ ಮಾರಾಟದ ಮೇಲೆ ನಿಷೇಧ ಅಡಿ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಕಟ್ಟುನಿಟ್ಟಾಗಿ ಜಾರಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನ ರಚಿಸಲಾಗಿದೆ. ಗೋದಾಮು, ಅಂಗಡಿಗಳಲ್ಲಿ ಸಂಗ್ರಹ ಮಾಡೋದು, ಸ್ಟಾಕ್ ಇಟ್ಕೊಳ್ಳೋದು, ಮಾರಾಟ ಮಾಡೋದು ಏನಾದರೂ ಕಂಡು ಬಂದ್ರೆ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಸರ್ಕಾರದ ನಿರ್ಧಾರದಿಂದ ರಾಜ್ಯದಲ್ಲಿನ ಅಡಿಕೆ ಬೆಳೆಗಾರರಿಗೆ ಬಿಗ್ ಶಾಕ್. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದನ್ನ ಸರಿ ಮಾಡಬೇಕು ಅಂತಂದ್ರೆ ಇನ್ನೊಂದು ವರ್ಗ ಅದರಿಂದ ಸಫರ್ ಆಗೇ ಆಗುತ್ತೆ. ಈ ಬ್ಯಾನ್ ಮಾಡಿರೋದು ಬಹಳ ಒಳ್ಳೆಯ ವಿಚಾರ, ಖುಷಿ ವಿಚಾರ. ಯಾಕೆಂದ್ರೆ ಯಂಗ್ಸ್ಟರ್ಸ್ಗಳೆಲ್ಲ ಈಲ್ಡ್ ಆಗ್ಬಿಟ್ಟಿದ್ರು, ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ರು. ಒಂದು ರೀತಿ ಅಡಿಕೆ ಬೆಳೆಯುವಲ್ಲಿ ದೇಶದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ. ರಾಜ್ಯದ 7,98,677 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ರೈತರು, ಕರ್ನಾಟಕದ ರೈತರು ಅಡಿಕೆ ಬೆಳೀತಾರೆ. 25-26ರಲ್ಲಿ ದೇಶದ 11.06 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆ ಬೆಳೆದಾಗಿತ್ತು. ದೇಶದ ಒಟ್ಟು ಅಡಿಕೆ ಬೆಳೆ ಪೈಕಿ ರಾಜ್ಯದ ಪಾಲು 71.56ರಷ್ಟಿದೆ. ರಾಜ್ಯದಲ್ಲಿ ಒಟ್ಟಾರೆ ಅಡಿಕೆ ಉತ್ಪಾದನೆಯ ಪ್ರಮಾಣ 11.32 ಲಕ್ಷ ಟನ್ ಇದೆ. ರಾಜ್ಯದ್ದು ಹೇಳ್ತಾ ಇರೋದು. ಕಳೆದ 5 ವರ್ಷಗಳಲ್ಲಿ ಅಡಿಕೆ ಬೆಳೆ ಪ್ರಮಾಣ 32.42ರಷ್ಟು ಹೆಚ್ಚಳ ಆಗಿದೆ. ಶಿವಮೊಗ್ಗ, ದಕ್ಷಿಣ ಕನ್ನಡ, ದಾವಣಗೆರೆ, ಚಿಕ್ಕಮಗಳೂರು, ಉಡುಪಿ, ಉತ್ತರ ಕನ್ನಡ ಈ ಕಡೆ ಹೆಚ್ಚಾಗಿ ಅಡಿಕೆಯನ್ನ ಬೆಳೀತಾರೆ. ಗುಟ್ಕಾ ಬ್ಯಾನ್ ಅಡಿಕೆ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿಯೋ ಸಾಧ್ಯತೆ ಇದೆ. ಗುಟ್ಕಾ ಬ್ಯಾನ್ ಕ್ರಮಕ್ಕೆ ಅಡಿಕೆ ಬೆಳೆಗಾರರು, ವರ್ತಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಹೇಳದ್ನಲ್ಲ, ಯಾವುದಾದ್ರೂ ಒಂದು ವರ್ಗಕ್ಕೆ ಒಳ್ಳೇದಾಗಬೇಕು ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅಂದಾಗ ಇನ್ನೊಂದು ವರ್ಗದವರಿಗೆ ಅದು ತೊಂದರೆ ಆಗೇ ಆಗುತ್ತೆ. ಹಾಗಂತ ಗುಟ್ಕಾ ಇವೆಲ್ಲ ಬ್ಯಾನ್ ಮಾಡಿರೋದು ಒಳ್ಳೇದೇನೆ, ಆದ್ರೆ ಅಡಿಕೆ ಬೆಲೆಯಲ್ಲಿ ಇಳಿಕೆ ಆಗೋ ಸಾಧ್ಯತೆಯಿಂದ ಅಡಿಕೆ ಬೆಳೆಗಾರರು ಆತಂಕದಲ್ಲಿದ್ದಾರೆ. ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೋಣ. ಹಾಗಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು. ಸುಮಾರು 20 ದಿವಸದಿಂದ ಈ ಕಡೆ ಗುಟ್ಕಾ ಬ್ಯಾನ್ ಮಾಡಿ ಒಂದು ನೋಟಿಫಿಕೇಶನ್ನ ಹೊರಡಿಸಲಾಗಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೊಡೆತ ಬೀಳ್ತದೆ. ಮಾರುಕಟ್ಟೆಯ ಮೇಲೆ ದೊಡ್ಡ ದುಷ್ಪರಿಣಾಮ ಆಗ್ತಾ ಇದೆ. ಇವತ್ತು ಅಡಿಕೆ ಬೆಳೆಯುವ ಸ್ಥಳದಲ್ಲೇ ಇದನ್ನು ಬ್ಯಾನ್ ಮಾಡಿದಾಗ ಇದರ ಹಿಂಸೆಯನ್ನು ರೈತರು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ನಾನು ವಿನಂತಿ ಮಾಡ್ಕೊಳ್ತೇನೆ, ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ, ಎಲ್ಲ ಪಕ್ಷದ ಅಡಿಕೆ ಬೆಳೆಗಾರರ ಕ್ಷೇತ್ರದ ಶಾಸಕರು ನಾವು ಭೇಟಿಯಾಗೋರಿದ್ದೇವೆ. ನಾನು ಅನೇಕ ಶಾಸಕರುಗಳಿಗೆ ಫೋನ್ ಮಾಡಿ ವಿನಂತಿ ಮಾಡ್ಕೊಂಡಿದ್ದೀನಿ. ನಾಳೆ ಒಂದು ಟೈಮ್ ಫಿಕ್ಸ್ ಮಾಡಿ. ಇನ್ನು ಗುಟ್ಕಾ ಸೇವನೆ ಆರೋಗ್ಯಕ್ಕೆ ಹಾನಿಕರ. ನೀವು ಏನಾದ್ರು ಥಿಯೇಟರ್ಗಳಿಗೆ ಹೋಗಿದ್ರೆ ನೋಡಿರ್ತೀರಿ, ಸ್ಕ್ರೀನಲ್ಲಿ ಫಸ್ಟ್ ತೋರಿಸ್ತಾರೆ ಅದನ್ನು. ಕ್ಯಾನ್ಸರ್ ಸೇರಿದಂತೆ ಹಲವು ಮಾರಕ ಕಾಯಿಲೆಗಳು ಬರ್ತವೆ. ಬಾಯಿ ಕ್ಯಾನ್ಸರು, ವಸಡು ಸವೆತ, ಬಾಯಿ ತೆರೆಯೋದಕ್ಕೆ ಸಂಕಷ್ಟ ಆಗೋ ರೋಗಗಳು ಬರ್ತವೆ. ಗುಟ್ಕಾದಲ್ಲಿರೋ ನಿಕೋಟಿನ್ ತೀವ್ರ ವ್ಯಸನಕ್ಕೆ ಕಾರಣ ಆಗ್ತಾ ಇದೆ. ಹೃದಯದ ಕಾಯಿಲೆ ಮತ್ತು ಜೀರ್ಣಾಂಗ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಬಾಯಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವಿವಿಧ ಕಾಯಿಲೆಗಳು ಉತ್ಪತ್ತಿಯಾಗ್ತವೆ. ವಸಡು ಸವೆದು ರಕ್ತಸ್ರಾವ ಆಗೋದು ಸೇರಿದಂತೆ ಹಲವು ಕಾಯಿಲೆಗಳು ಬರ್ತವೆ. ಸೊ ಅಡಿಕೆ ಬೆಳೆದಂಥ ಬೆಳೆಗಾರರಿಗೆ ಆತಂಕ ಇದೆ. ಆದರೆ ಗುಟ್ಕಾ ಸೇವನೆ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸರ್ಕಾರದ ಈ ಗುಟ್ಕಾ ಬ್ಯಾನ್ ಮಾಡಿರೋದು ಏನಿದೆಯಲ್ಲ, ಗುಟ್ಕಾ, ಪಾನ್ ಮಸಾಲ, ಇದನ್ನು ಬ್ಯಾನ್ ಮಾಡಿರುವಂಥ ನಿರ್ಧಾರವನ್ನು ಸ್ವಾಗತ ಮಾಡಬೇಕು. ಆದರೆ ಅಡಿಕೆ ಬೆಳೆಗಾರರ ಬಗ್ಗೆ ಸರ್ಕಾರ ಬದಲಿ ಯೋಚನೆಯನ್ನು ಏನು ಮಾಡಿದೆ ಅನ್ನೋದನ್ನು ಸರ್ಕಾರನೇ ತಿಳಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಕ್ಯಾಂಪ್ಕೋ ಅಧ್ಯಕ್ಷರು ಸತೀಶ್ ಚಂದ್ರ ಅವರಿದ್ದಾರೆ. ಸತೀಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೊಳಲೂರು ಯೋಗೇಶ್ ಅಡಿಕೆ ಬೆಳೆಗಾರರು ನಮ್ಮ ಜೊತೆಗಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು
ಯೋಗೇಶ್ ಹತ್ರ ಮಾತಾಡ್ತೀನಿ. ಯೋಗೇಶ್ ಅವರೇ, ರೈತರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಒಂದು ಕಡೆ ಗುಟ್ಕಾ ಬ್ಯಾನ್ ಮಾಡಿರೋದು ಒಳ್ಳೆಯ ವಿಚಾರ ಅಂತ ಕನ್ಸಿಡರ್ ಮಾಡಿದ್ರು, ಇನ್ನೊಂದು ಕಡೆ ಅಡಿಕೆ ಬೆಳೆಗಾರರಿಗೆ ನಷ್ಟ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಏನು ಹೇಳ್ತೀರಿ? ಕೇಳಿಸ್ತಾ ಇಲ್ಲ ನಿಮ್ಮ ಮಾತು. ಹಲೋ, ಹೇಳಿ ಹೇಳಿ. ಲಕ್ಷಾಂತರ ಎಕರೆಗಳಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ. ಇದರಿಂದ ಮೊನ್ನೆ ಮಾರ್ಚ್ ಏಪ್ರಿಲ್ ತಿಂಗಳ ಒಂದು ಗಾಳಿ ಬಂದ್ ಮೇಡಮ್ ಅವರೇ, ತುಂಬಾ ಬೆಳೆ ಹಾಳಾಗೋದು. ರೈತರಿಗೆ ಇದೇ ತರ ಎಲ್ಲಾ ಕಡೆಯಿಂದ ಅಡಿಕೆ ಬೆಳೆಗಾರರಿಗೆ ನಷ್ಟ ಆಗ್ತಾ ಇದೆ ಮೇಡಮ್ ಅವರೇ. ಯಾವುದೇ ಕಾರಣಕ್ಕೂ ಸರ್ಕಾರ ಒಂದು ಒಳ್ಳೆ ನಿರ್ಧಾರ ತಗೋಬೇಕು, ರೈತರಿಗೆ ಒಂದು ಒಳ್ಳೆ ಬೆಲೆ ಕೊಡ್ಬೇಕು. ಆಮೇಲೆ ಈ ಬ್ಯಾನ್ ಮಾಡೋದ್ರಿಂದ ಒಂದು ಹಿಂದೆ ಸರಿಬೇಕು ಅಂತ ನಾವು ಕೇಳ್ಕೊತೀವಿ ಮೇಡಮ್ ಅವರೇ. ಈಗ ರೈತರಿಗೆ ಕಷ್ಟ ಆಗುತ್ತೆ ಸತ್ಯ, ಆದ್ರೆ ಗುಟ್ಕಾ ಪಾನ್ ಮಸಾಲ ಇಂದ ಆರೋಗ್ಯಕ್ಕೂ ಹಾನಿ ಆಗ್ತಾ ಇದೆಯಲ್ಲ ಯೋಗೇಶ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್ ಅವರೇ, ಅದಕ್ಕೆ ಅವ್ರು ಕ್ರಮ ತಗೊಳ್ಳಿ, ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ. ಅದು ಕ್ರಮ ತಗೊಳ್ಳಿ, ಸರ್ಕಾರದಿಂದ ಏನ್ ಕ್ರಮ ಐತೆ ಅದನ್ನ ತಗೊಳ್ಳಿ. ನಮಗೆ ಅಡಿಕೆಯನ್ನ ಇದನ್ನ ಬ್ಯಾನ್ ಮಾಡೋದು, ರೈಟ್ ಇಂದ ಹಿಂದೆ ಸರಿದು ಅವೆಲ್ಲ ಮಾಡಕ್ ಹೋಗ್ಬಾರ್ದು ಸರ್ಕಾರ. ಓಕೆ, ಸತೀಶ್ ಅವರೇ, ನಿಮ್ಮ ಒಪಿನಿಯನ್ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಿ? ಸರ್ಕಾರದ ಈ ದಿಢೀರಾದ ಒಂದು ನಿರ್ಣಯದಿಂದ ಅಡಿಕೆ ಬೆಳೆಗಾರರಲ್ಲಿ ತುಂಬಾ ಆತಂಕ ವ್ಯಕ್ತ ಆಗಿದೆ. ಅಡಿಕೆ ಮಾರುಕಟ್ಟೆಯ ಮೇಲೆ ಪರಿಣಾಮಗಳಾಗ್ತದೆ, ಅಡಿಕೆಯ ದರದ ಮೇಲೆ ಪರಿಣಾಮ ಆಗುತ್ತೆ. ಇದನ್ನೇ ನಂಬಿಕೊಂಡಿರುವಂತಹ ಲಕ್ಷಾಂತರ ಜನಗಳಿಗೆ ಕೂಡ ತೊಂದರೆ ಆಗ್ತದೆ. ಆದ ಕಾರಣ ಇದನ್ನ ಕೂಡಲೇ ಸರ್ಕಾರ ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಅರಗ ಜ್ಞಾನೇಂದ್ರ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಯೋಗೇಶ್ ಅವರೇ, ಸರ್ಕಾರ ಈ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಅಡಿಕೆ ಬೆಳೆಗಾರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡಬೇಕಿತ್ತು, ಮೀಟಿಂಗ್ ಮಾಡಿ ಸ್ವಲ್ಪ ಸಮಯಾವಕಾಶ ಕೊಟ್ಟು ನಿರ್ಧಾರ ತಗೋಬೇಕಿತ್ತು ಅಂತ ಏನಾರು ಅನ್ಸುತ್ತಾ? ಹೇಗೆ? ಖಂಡಿತ ಅದನ್ನ ಸರ್ಕಾರ ಮಾಡ್ಬೇಕು. ಸರ್ಕಾರ ಎಲ್ಲಾ ವಿಚಾರದಲ್ಲೂ ದುಡುಕು ನಿರ್ಧಾರ ತಗೊಂತಾ ಇದೆ. ಎಲ್ಲರಿಗೂ ರೈತರಿಗೆಲ್ಲ ಭಾರಿ ಅನುಮಾನ ಆಗ್ತಾ ಇದೆ. ಇದನ್ನ ದಯವಿಟ್ಟು ಸರ್ಕಾರ, ಮುಖ್ಯಮಂತ್ರಿ ಆಗಲಿ, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವರ ಸಚಿವರಾಗಿರ್ಬೋದು, ಈ ಕೃಷಿ ಸಚಿವರಾಗಿರ್ಬೋದು, ಇದನ್ನ ರೈತರನ್ನೆಲ್ಲ ಕೂರಿಸಿ ಎಲ್ಲಾ ಜಿಲ್ಲೆಗಳಿಂದ ಕರೆಸಿ ಏನ್ ನಿರ್ಧಾರ ತಗೋಬೇಕು ಮೇಡಮ್ ಅವರೇ, ದಯವಿಟ್ಟು. ಸತೀಶ್ ಚಂದ್ರ ಅವರೇ, ಏನ್ ಹೇಳ್ತೀರಿ? ಈಗ ರೈತರಿಗೆ ಕಷ್ಟ ಆಗುತ್ತೆ ನಿಜ, ಆದ್ರೆ ಗುಟ್ಕಾ ಪಾನ್ ಮಸಾಲ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಲ್ವಾ? ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಬರ್ತಾ ಇದೆ. ಈ ಯುವಕರೆಲ್ಲ ಗುಟ್ಕಾ ಪಾನ್ ಮಸಾಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಏನ್ ಹೇಳ್ತೀರಿ? ಅಡಿಕೆಯಿಂದ ಯಾವುದೇ ರೀತಿಯ ದುಷ್ಪರಿಣಾಮ ಆಗಲ್ಲ. ಆದರೆ ಬೇರೆ ಬೇರೆ ಅದನ್ನು ಮಿಕ್ಸ್ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಕಾರಣಗಳಿಂದ ಅದು ಬರ್ತಾ ಇದೆ. ಆದ್ರೂ ಮುಂಚಿತವಾಗಿ ಇದರ ಬಗ್ಗೆ ಅಧ್ಯಯನಗಳಾಗಬೇಕು, ಮತ್ತೆ ಸಾಕಷ್ಟು ಇದರ ಬಗ್ಗೆ ಜನಜಾಗೃತಿ ಆಗ್ಬೇಕು. ಮತ್ತು ಇದರ ಅಡಿಕೆಯಿಂದ ಯಾರೆಲ್ಲ ಅವಲಂಬಿತರಾಗಿದ್ದಾರೆ ಅವರ ಬಗ್ಗೆ ಕೂಡ ಅವರಲ್ಲಿ ಕೂಡ ಮಾತುಕತೆಯಾಗಿ ಮುಂದಿನ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಯೋಗೇಶ್, ಎಷ್ಟು ಜನ ರೈತರು ಇದರಿಂದ ಸಫರ್ ಆಗ್ತಾರೆ ಯೋಗೇಶ್ ಅವರೇ? ಈ ಅಡಿಕೆ ಬೆಲೆ ಏನಾದರೂ ದಿಢೀರಂತ ಕುಸ್ತಾ ಆಗ್ಬಿಟ್ರೆ, ಈಗ ಗುಟ್ಕಾ ಪಾನ್ ಮಸಾಲ 1 ವರ್ಷದ ತನಕ ಬ್ಯಾನ್ ಮಾಡಿರೋದ್ರಿಂದ ಎಷ್ಟು ಜನ ರೈತರು ಸಫರ್ ಆಗ್ತಾರೆ? ಮೇಡಮ್ ಅವರೇ, ಅಡಿಕೆಗೆ ಕೆಲವು ರೋಗಗಳು ಬಂದವೆ. ಆ ರೋಗಗಳನ್ನ ರೈತರುಗಳು ಹೆಂಗ ಮಾಡಿ ಜೋಪಾನ ಮಾಡ್ಕೊಂಡಿರ್ತಾರೆ ತೋಟಗಳನ್ನ. ಅದೇ ತರ ಇವರು ಈ ನಿರ್ಧಾರಗಳನ್ನ ತಗೊಳ್ಳೋದು ಸರಿ ಕಾಣಲ್ಲ ಮೇಡಮ್ ಅವರೇ. ಯಾವ ದಯವಿಟ್ಟು ಸರ್ಕಾರ 1 ವರ್ಷಗಟ್ಟಲೆ ಬ್ಯಾನ್ ಮಾಡಿ ರೈತರ ಪರಿಸ್ಥಿತಿ ಎಲ್ಲಿ ಹೋಗ್ಬೇಕು ಮೇಡಮ್ ಅವರೇ? ದಯವಿಟ್ಟು ಮುಖ್ಯಮಂತ್ರಿಗಳು ಕೈ ಮುಗಿದು ಕೇಳ್ಕೊಂತೀವಿ, ಈ ನಿರ್ಧಾರದಿಂದ ಹಿಂದಕ್ಕೆ ಸರಿಬೇಕು. ರೈತರಿಗೆ ಯಾವುದೇ ರೀತಿ ನಷ್ಟ ಮಾಡಕ್ ಹೋಗಬೇಡಿ. ಯಾಕೆಂದ್ರೆ ರೈತರಿಗೆ ಯಾವುದೇ ಇದರಿಂದ ಸಬ್ಸಿಡಿಗಳು ಬರ್ತಾ ಇಲ್ಲ, ಎಲ್ಲ ಬಂದಾಗಿದ್ದಾವೆ. ಗೊಬ್ಬರ ರೇಟು 2000 ಮೇಲೆ ಇದೆ. 1 ಎಕರೆಗೆ ಯೋಗೇಶ್ ಅವರೇ, ಅಡಿಕೆ ಬೆಳಿಲಿಕ್ಕೆ 1 ಎಕರೆಗೆ ಸರಿಸುಮಾರು ಎಷ್ಟು ಖರ್ಚಾಗ್ಬೋದು ಮೇಡಮ್ ಅವರೇ? ಒಂದು ಎಕರೆಗೆ ಬೆಳಿಲಿಕ್ಕೆ ಒಂದು ವರ್ಷಕ್ಕೆ 40,000ದಿಂದ 50,000 ಖರ್ಚಾಗುತ್ತೆ ಮೇಡಮ್. 1 ಎಕರೆಗೆ 1 ವರ್ಷಕ್ಕೆ? ಸೊ ಇವಾಗ ಏನ್ ತೀರ್ಮಾನ ಮಾಡಿದಿರಿ ಯೋಗೇಶ್ ಅವರೇ? ಏನು ರೈತರೆಲ್ಲ ಸೇರಿ ಏನು ಮುಖ್ಯಮಂತ್ರಿಗಳನ್ನ ಅಥವಾ ಕೃಷಿ ಸಚಿವರನ್ನ ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಹೇಗೆ? ಹೌದು ಮೇಡಮ್ ಅವರೇ, ನಾವು ಕೃಷಿ ಸಚಿವರನ್ನ ಭೇಟಿ ಮಾಡಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇದೊಂದು ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಒಂದು ಮನವಿ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿವಿ ಮೇಡಮ್. ಸತೀಶ್, ನಿಮ್ಮ ನಿರ್ಧಾರಗಳು? ನಾವು ಈಗಾಗಲೇ ಸರ್, ನೀವು ಕ್ಯಾಂಪ್ಕೋ ಅಧ್ಯಕ್ಷರಾಗಿದ್ದೀರಿ, ನೀವೇ ಹೆಚ್ಚಿನ ಮಾತುಗಳನ್ನ ಆಡ್ಬೇಕು. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಕ್ಕಿಂತ, ನೀವು ಕ್ಯಾಂಪ್ಕೋ ಅಧ್ಯಕ್ಷರಾಗಿದ್ದೀರಿ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಕ್ಕಿಂತ ನಿಮ್ಮ ಅನುಭವದ ಬಗ್ಗೆ ಮಾತಾಡ್ಬೇಕು. ಈ ವಿಚಾರವಾಗಿ ನಿಮ್ಮ ಒಪಿನಿಯನ್ ಏನು, ಅನಿಸಿಕೆ ಏನು, ರೈತರಿಗೆ ಏನ್ ಸಮಸ್ಯೆ ಆಗುತ್ತೆ,
ಸರ್ಕಾರಕ್ಕೆ ನಿಮ್ಮ ಮನವಿ ಏನು, ಇದೆಲ್ಲದ್ರ ಬಗ್ಗೆ ನೀವು ಸ್ಪಷ್ಟತೆ ಕೊಡ್ಬೇಕು ಸರ್. ನೀವು ಮಾತಾಡ್ಬೇಕು. ನಾನು ಬರೀ ಒಂದೊಂದು ಪ್ರಶ್ನೆ ಕೇಳ್ತಾರೆ, ನೀವು ಒಂದು ವರ್ಡಲ್ಲಿ ಆನ್ಸರ್ ಮಾಡಿಬಿಟ್ರೆ ಆಗಲ್ಲ. ನೀವು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ. ಇವತ್ತು ರೈತರು ನಿನ್ನೆ ಏನ್ ನೋಟಿಫಿಕೇಶನ್ ಇದೆ ಸರ್ಕಾರದ್ದು, ಇದರಿಂದಾಗಿ ತುಂಬಾ ಆತಂಕದಲ್ಲಿದ್ದಾರೆ. ಈಗಾಗಲೇ ನಾವು ನಮ್ಮ ಕರಾವಳಿ ಭಾಗದ, ಮಲೆನಾಡು ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳನ್ನ ಈಗಾಗಲೇ ನಾವು ಮಾತುಕತೆ ಆಡಿದ್ದೇವೆ. ಇವತ್ತು ಒಂದು ನಮ್ಮ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳೊಂದಿಗೆ ಒಂದು ಸಭೆಯನ್ನು ಮಾಡಿದ್ದಾರೆ ಮತ್ತು ಇದರ ಸನ್ಮಾನ್ಯ ಅರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಇದನ್ನು ಸರ್ಕಾರದೊಟ್ಟಿಗೆ ಮಾತುಕತೆಯನ್ನು ಆಡಿದ್ದಾರೆ. ಆದರೆ ಇದು ದೀರ್ಘಾವಧಿಯಾಗಿ ಕೂಡ ಸರ್ಕಾರ ಇದನ್ನು ಕೂಡಲೇ ಕ್ರಮ ಕೈಗೊಳ್ಳದೇ ಇದ್ರೆ ಅಡಿಕೆ ಬೆಳೆಗಾರರ ಮೇಲೆ, ಅಡಿಕೆ ಮಾರುಕಟ್ಟೆಯ ಮೇಲೆ, ಅಡಿಕೆ ಬೆಲೆಯ ಮೇಲೆ ಭಾರಿ ಪರಿಣಾಮಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾದ್ರೆ ನೀವು ಗುಟ್ಕಾ ಮತ್ತು ಪಾನ್ ಮಸಾಲ ಇದನ್ನ ಬ್ಯಾನ್ ಮಾಡಬಾರ್ದು ಅಂತ ಹೇಳ್ತೀರಾ? ಅಲ್ಲ, ನಾವು ಅದರ ಬಗ್ಗೆ ಮಾತಾಡಲ್ಲ. ಅಡಿಕೆ ಬೆಳೆಗಾರರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದಾಗಿ ಸರ್ಕಾರ ನೋಡಿಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಆಶಯ. ಏನು ಆಪ್ಷನ್ ಏನಿದೆ ಸರ್? ಏನ್ ಮಾಡ್ಬೋದು ಅಂತ ಅನ್ಸುತ್ತೆ ನಿಮ್ಮ ಅನುಭವದ ಪ್ರಕಾರ? ಸರ್ಕಾರ ಬದಲಿ ವ್ಯವಸ್ಥೆ ಏನ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ರೈತರಿಗೆ? ಈಗ ಇದೇ ಸರ್ಕಾರದ ಹಿಂದಿನ ಕೃಷಿ ಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳಿದ್ದು ನಮಗೆ ನೆನಪಿದೆ. ಅಡಿಕೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ ಅಂತ ಹೇಳುವಂಥದ್ದನ್ನ ಘೋಷಣೆಯನ್ನು ಮಾಡಿದ್ದಾರೆ. MS ರಾಮಯ್ಯ ಕಾಲೇಜಿನಲ್ಲಿ ಏನು ಅಧ್ಯಯನ ಮಾಡಿದ್ದಾರೆ ಅದರ ವರದಿಯ ರಿಪೋರ್ಟ್ ಅನ್ನು ಕೂಡ ಅದನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅದ ಕಾರಣ ಅಡಿಕೆಗೆ ಮತ್ತು ಇದಕ್ಕೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಅಡಿಕೆ ನಂಬಿಕೊಂಡೇ ಇರತಕ್ಕಂತಹ ಲಕ್ಷಾಂತರ ಜನ ರೈತರ ಬದುಕನ್ನು ನೋಡಿಕೊಂಡು ಯಾವುದೇ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಸಾಕಷ್ಟು ಪೂರ್ವಭಾವಿ ತಯಾರಿಯೂ ಬೇಕಾಗ್ತದೆ. ಮತ್ತೆ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಕೂಡ ಆಲೋಚನೆಯನ್ನು ನಾವು ಮಾಡಬೇಕಾಗತ್ತೆ. ಸರ್, ಅದನ್ನೇ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು? ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಈ ದಿಢೀರಾಗಿ ಈ ರೀತಿ ಪ್ರಕಟಣೆಯನ್ನು ಮಾಡುವುದರಿಂದ ಯಾವುದು ಆಗುದಿಲ್ಲ. ಇಡೀ ಮಾರ್ಕೆಟ್ ನಲ್ಲಿ ಗೊಂದಲ ಆಗುತ್ತೆ. ಇದಕ್ಕೆ ಸಾಕಷ್ಟು ಪೂರ್ವಭಾವಿ ಚಿಂತನೆಗಳಾಗಬೇಕು, ತಜ್ಞರೊಂದಿಗೆ ಮಾತುಕತೆಗಳಾಗಬೇಕು. ಇದನ್ನ ಎಲ್ಲವನ್ನ ಇಟ್ಟುಕೊಂಡು ದೀರ್ಘಾವಧಿ ಪ್ಲಾನ್ ಅನ್ನು ಮಾಡಿಕೊಂಡು ಇಂತಹ ಹೆಜ್ಜೆಗಳನ್ನ ಇಡ್ಲಿಕ್ಕೆ ಸಾಧ್ಯ ಆಗತ್ತೆ. ಯೋಗೇಶ್ ಅವರೇ, ಈಗ ಅಡಿಕೆ ಬೆಲೆ ಕುಸ್ತು ಹೋಗ್ಬೋದು ಅಂತ ಇಟ್ಕೊಳ್ಳಿ. ಸರ್ಕಾರ ಗುಟ್ಕಾ ಮತ್ತು ಪಾನ್ ಮಸಾಲ ಏನ್ ಬ್ಯಾನ್ ಮಾಡಿದೆ, ಈ ನಿಲುವನ್ನ ವಾಪಸ್ ತಗೊಳ್ಳಲ್ಲ ಅಂತಾನು ಇಟ್ಕೊಳ್ಳಿ. ನೀವೊಬ್ಬ ರೈತರಾಗಿ ನಿಮ್ಮ ಅನುಭವದಲ್ಲಿ ಹೇಳಿ, ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು? ರೈತರಿಗೆ ಕಷ್ಟ ಆಗದೆ ಇರೋ ತರ, ಅವ್ರು ಬೆಳೆದಿರುವಂತ ಬೆಳೆಗೆ ಮೋಸ ಆಗದೆ ಇರೋ ತರ ಏನ್ ಆಪ್ಷನ್ ಇಟ್ಕೋಬಹುದು ಸರ್ಕಾರ? ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೋದು? ಇದಕ್ಕೆ ಪರ್ಯಾಯ ವ್ಯವಸ್ಥೆ, ಅಡಿಕೆ ಬೆಳೆದಿರೋರು ರೈತರು ಪವಿತ್ರವಾಗಿರ್ತದೆ ಅಡಿಕೆ. ಅವ್ರು ಮಾರಾಟ ಮಾಡಿದ ತಕ್ಷಣ ಅವರು ವ್ಯಾಪಾರಸ್ಥರಿಗೆ ಕೊಟ್ಟಾಗ ಅವ್ರ ವ್ಯಾಪಾರಸ್ಥರು ಅದಕ್ಕೆ ಏನೇನೋ ಮಿಕ್ಸ್ ಮಾಡಿರ್ತಾರೆ, ಅದು ಗೊತ್ತೇ ಇರಲ್ಲ ನಮಗೆ. ಒಂದು ಬೆಲೆ ಕೊಟ್ಟು ಇದು ಮಾಡಿರ್ತಾರೆ. ಅಲ್ಲಿ ಯಾವ ಕಂಪ್ನಿ ಕೊಟ್ಟಿರ್ತಾರೆ ಆ ಕಂಪ್ನಿ ಹೋಗಿ ಸರ್ಕಾರಗಳು ಕ್ಲೀನಾಗಿ ಕ್ರಮ ತಗೋಬೇಕು. ನೀವು ಅದಕ್ಕೆ ಏನೇನು ಮಿಕ್ಸ್ ಮಾಡ್ತೀರಿ ಅದನ್ನ ಅಂತಂದು ಅವ್ರು ಏನೇನೋ ಮಿಕ್ಸ್ ಮಾಡಿ ಜನಗಳಿಗೆ ತಲೆ ತಿರ್ಗಂಗಾಗೋದು, ಇದೀಗ ವಿಷ ಇದು ಉತ್ಪತ್ತಿ ಆಗೋದಾದ್ರೆ ಮತ್ತೆ ಅದನ್ನು ಎಲ್ಲರೂ ಇದೇ ಮಾಡ್ತಾರೆ, ಬ್ಯಾನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನ ಆ ಕಂಪ್ನಿಗಳಲ್ಲಿ ಒಂದು ತನಿಖೆ ಮಾಡಿ ಯಾವ್ದ್ರಿಂದ ಈಗ ಆಗ್ತಿದೆ ಅಂತ ಅಂದು ಅದನ್ನ ಕ್ರಮ ತಗೊಳ್ಳೋದು ಸರ್ಕಾರದ ಕರ್ತವ್ಯ. ಹಂಗಾಗಿ ಸರ್ಕಾರನೇ ಇದನ್ನ ದೃಢ ನಿಲುವು ತಗೋಬೇಕು ಮೇಡಮ್ ಅವರೇ. ಯಾಕೆಂದ್ರೆ ಬ್ಯಾನ್ ಮಾಡೋದ್ರಿಂದ ಹಿಂದೆ ಸರಿಬೇಕು ಅಂತ ಅಂದು ನಾನು ಕೇಳ್ಕೊಳ್ತೀನಿ ಮೇಡಮ್. ಅಲ್ಲ, ಬ್ಯಾನ್ ಮಾಡೋದ್ರಿಂದ ಹಿಂದೆ ಸರಿಯಲ್ಲ ಅಂತ ಅವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಬಹಳಷ್ಟು ಜನ ಕ್ಯಾನ್ಸರ್ ಅನ್ನೋ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಬಾಯಿ ಕ್ಯಾನ್ಸರ್, ಇನ್ನು ಏನೇನೇನೋ ಕ್ಯಾನ್ಸರ್ ಕಾಯಿಲೆಗಳ ಹೆಸರು ಹೇಳಕ್ಕೂ ಬರಲ್ಲ, ಅಂತವೆಲ್ಲ ಆಗ್ತಾ ಇದಾವೆ. ಸೊ ಹೀಗಿರುವಾಗ ಸರ್ಕಾರ ಈ ನಿಲುವನ್ನು ವಾಪಸ್ ತಗೊಳ್ಳಲ್ಲ ಅಂತ ಇಟ್ಕೊಳ್ಳಿ. ಈಗ ಯುವಕರು ಕೂಡ ಈ ಗುಟ್ಕಾ ಪಾನ್ ಮಸಾಲ ಇದಕ್ಕೆಲ್ಲ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದರಿಂದ ಅವ್ರ ಜೀವನನೂ ಹಾಳಾಗ್ತಿದೆ, ಆರೋಗ್ಯ ಹಾಳಾಗ್ತಿದೆ. ನಾವು ಈ ನಿರ್ಧಾರ ವಾಪಸ್ ತಗೊಳ್ಳಲ್ಲ, ಬಟ್ ರೈತರಿಗೆ ಬದಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರೆ ಅದ್ ಯಾವ ರೀತಿ ಮಾಡ್ತಾರೆ ಮೇಡಮ್ ಅವರೇ? ಬದಲಿ ವ್ಯವಸ್ಥೆ ಹೆಂಗ್ ಮಾಡಕ್ ಬರುತ್ತೆ? ಇಷ್ಟು ದಿವಸ ಇದು ಹೆಂಗ್ ಮಾಡಕ್ ಬರುತ್ತೆ ಹೇಳಿ? ಯಾಕೆ ಅಂದ್ರೆ ಇವರು ಏನೇ ಮಾಡೋದಿದ್ರು ಕಂಪ್ನಿಗಳಿಗೆ ಕೇಳ್ಕೋಬೇಕು, ಆ ಗುಟ್ಕಾ ಕಂಪ್ನಿಗಳಿಗೆ. ಈಗ ನನಗೆ ಇನ್ನೊಂದು ತಿಳಿಸ್ಕೊಡಿ ಯೋಗೇಶ್ ಅವರೇ, ಅತಿ ಹೆಚ್ಚು ಅಡಿಕೆಗಳನ್ನ ಈ ಕಂಪ್ನಿಗಳು ಪರ್ಚೇಸ್ ಮಾಡ್ತಿದ್ವಾ ಕರ್ನಾಟಕದಲ್ಲಿ? ಹೌದು. ಓಕೆ. ಯಾಕೆಂದ್ರೆ ಕಂಪ್ನಿಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ ನೀವು? ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಮೇಡಮ್ ಅವರೇ, ಈಗ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ದಯವಿಟ್ಟು
ನಾವೇನಪ್ಪಾ ಅಂದ್ರೆ ರೈತರು ಇಲ್ಲಿಂದ ತುಂಬಿ ಕೊಡ್ತೀವಿ ವ್ಯಾಪಾರಸ್ಥರಿಗೆ, ವ್ಯಾಪಾರಸ್ಥರು ತಗೊಂಡು ಹೋಗ್ತಾರೆ APMC ಮುಖಾಂತರ. APMC ಮುಖಾಂತರ ಒಯ್ದು ಅವ್ರಿಗೆ ಯಾವ ಕಂಪ್ನಿ ಕೊಡ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ ಮೇಡಮ್ ಅವ್ರೆ. ಓಕೆ. ಅವ್ರು ಒಂದ್ ಕಡೆ ಇದನ್ನ ಮಾಡ್ಕೊಂಡಿರ್ತಾರೆ, ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ, ನಾವು ಇಷ್ಟು ಕಳಿಸ್ತೀವಿ ಅಂತ ಅಂದು. ಇವ್ರು ಅಲ್ಲೇ ಕೇಳ್ಕೋಬೇಕೆ ಹೊರತು ರೈತರಿಂದ ಬಂದು ಯಾವ ರೈತರು ಬೇಸ ಜಾಗದಲ್ಲಿ ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಒಂದು ಇದನ್ನು ಮಿಕ್ಸ್ ಮಾಡಲ್ಲ ರೈತರು. ಇಲ್ಲಿ ಬಾರಿ ಸ್ವಚ್ಛವಾಗಿರುತ್ತೆ ಮೇಡಮ್ ಅವರೇ ಅಡಿಕೆ. ಇಲ್ಲಿಂದ ಹೋದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಸೊ ನೀವು ಹೇಳೋದೇನಂದ್ರೆ ಎಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ತಯಾರು ಮಾಡೋ ಕಂಪನಿಗಳಿರ್ತವೆ ಅವ್ರು ಏನು ಬೇರೆ ಬೇರೆ ಅಂಶಗಳನ್ನ ಬೆರೆಸ್ತಾರೆ ಅದ್ರ ಮೇಲೆ ನಿಷೇಧ ಹೇರ್ಲಿ, ಬಟ್ ನಮಗೆ ತೊಂದರೆ ಆಗೋದು ಬೇಡ ಅಂತ ಹೇಳ್ತಿದ್ದೀರಾ? ಹೌದೌದು ಮೇಡಮ್. ಎಸ್ ಸರ್. ಸತೀಶ್ ಚಂದ್ರ ಅವರೇ ನೀವೇನು ಹೇಳ್ತೀರಿ? ಅಡಿಕೆಯಲ್ಲಿ ಕರಾವಳಿ ಭಾಗದ ಅಡಿಕೆ ಮತ್ತೆ ಮಲೆನಾಡು ಬೇರೆ ಬೇರೆ ರೀತಿಯ ಅಡಿಕೆಗಳಿದೆ. ಕೆಂಪಡಿಕೆ ಮತ್ತು ಬಿಳಿ ಅಡಿಕೆ. ಸಾಮಾನ್ಯ ಕರಾವಳಿಯ ಬಿಳಿ ಅಡಿಕೆ ಗುಜರಾತಿನ ಮಾರ್ಕೆಟ್ ನಲ್ಲಿ ಭಾರಿ ಡಿಮಾಂಡ್ ಇದ್ದು ಅಲ್ಲಿ 90% ಮಾರ್ಕೆಟ್ ಅಲ್ಲೇ ಇರುತ್ತೆ. ಗುಜರಾತ್ ಈ ಸಲ ಇಷ್ಟರವರೆಗೆ ಅಂತ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಲ್ಲ. ನಮ್ಮ ಅಡಿಕೆಗೆ ಅಲ್ಲಿ ಒಳ್ಳೆ ಡಿಮಾಂಡ್ ಇದೆ. ಸರ್, ಈಗ ನಿಮ್ಮ ಮಾತಲ್ಲೇ ಒಂದು ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ರಾಜ್ಯದಲ್ಲಿ 1 ವರ್ಷದ ತನಕ ಗುಟ್ಕಾ ಪಾನ್ ಮಸಾಲ ಬ್ಯಾನ್ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಬ್ಯಾನ್ ಆಗಿದೆ, ಕೆಲವು ರಾಜ್ಯಗಳಲ್ಲಿ ಬ್ಯಾನ್ ಆಗಿಲ್ಲ. ಸೊ ನೀವೇ ಹೇಳಿದ್ರಿ ಗುಜರಾತ್ಗೆ ನಮ್ಮ ಇಲ್ಲಿನ ಅಡಿಕೆ ಹೆಚ್ಚಾಗಿ ಹೋಗುತ್ತೆ ಅಂತ ಹೇಳಿ. ಸೊ ನಮ್ಮ ರೈತರು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ಬೋದಲ್ವಾ? ಅಲ್ಲ, ಈಗಾಗಲೇ ನಮ್ಮ ಅಡಿಕೆ ಬಹುತೇಕವಾಗಿ ಹೋಗ್ತಾ ಇರುವಂತದ್ದು ಗುಜರಾತ್ಗೆ ಬಿಳಿ ಅಡಿಕೆ. ಓಕೆ. ಕೆಂಪಡಿಕೆ ಸಾಕಷ್ಟು ಈ ಕಂಪನಿಗಳಿಗೆ ಹೋಗ್ತಾ ಇದೆ. ಅಲ್ಲಿ ಗುಟ್ಕಾ ಪಾನ್ ಪರಾಗ್ ಇಂಥವುಗಳನ್ನೆಲ್ಲ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೋ ಒಂದು ಕಾರಣ ಇಟ್ಟುಕೊಂಡು ದಿಢೀರಾಗಿ ಮಾಡಿರುವಂತದ್ದು ಸರಿಯಲ್ಲ ಅಂತ ಹೇಳುವಂಥದ್ದು. ಸಾಕಷ್ಟು ಪೂರ್ವ ಸೂಚನೆಗಳನ್ನು ಕೊಟ್ಟುಕೊಂಡು ಹಂತ ಹಂತವಾಗಿ ಈ ಕಾರ್ಯಕ್ರಮಗಳನ್ನ ಜನರಿಗೆ ಈ ರೀತಿಯ ಬಗ್ಗೆ ಸ್ವಲ್ಪ ಎನ್ಲೈಟನ್ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದಲೂ ಕೂಡ ಇದರ ಬಗ್ಗೆ ಚಿಂತನೆಗಳು, ಚರ್ಚೆಗಳು ಸರ್ಕಾರದ ಲೆವೆಲ್ ಅಲ್ಲಿ ಆಗಬೇಕು. ಮತ್ತೆ ವಿಜ್ಞಾನಿಗಳು ಮತ್ತೆ ರೈತರೊಟ್ಟಿಗೆ ಪರಸ್ಪರ ಚರ್ಚೆ ವಿಮರ್ಶೆಗಳು ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಗ್ರಹ. ಯೋಗೇಶ್ವರೇ, ಸುಮಾರು ನಮ್ಮ ರಾಜ್ಯದ ಎಷ್ಟು ಜನ ರೈತರು ಇದರಿಂದ ನಷ್ಟಕ್ಕೊಳಗಾಗ್ತಾರೆ? ಬೆಲೆ ಕುಸಿತ ಆದ್ರೆ ಎಕರೆಗೆ ಎಷ್ಟು ಲಾಸ್ ಆಗ್ಬೋದು? ಮೇಡಮ್ ಅವರೇ, ಬೆಲೆ ಕುಸಿತ ಆದ್ಮೇಲೆ ತಗೊಳ್ಳೋರು ಯಾರು ಇರ್ತಾರ ಅದನ್ನ? ಈಗ ತಗೊಳ್ಳೋರು, ಈಗ ವ್ಯಾಪಾರಸ್ಥರೇ ತಗೋಬೇಕು ಅದನ್ನ ರೈತರಿಂದ. ಹೌದು. ಈಗ ಇವ್ರು ಈ ತರ ಮಾಡಿದ್ರೆ ಅವ್ರೆಲ್ಲ ಮುಂದೆ ಬರ್ತಾರೆ ತಗೊಳ್ಳಿಕ್ಕೆ. ಈಗ ಸರ್ಕಾರನ ಇದ್ರ ಜವಾಬ್ದಾರಿ ಹೊರಬೇಕಾಗುತ್ತೆ. ಏಕೆಂದ್ರೆ ಇವರು ಅಂದ್ರೆ ಏನ್ ನಷ್ಟ ಆಗುತ್ತೆ ಆ ನಷ್ಟದ ಹಣನ ಸರ್ಕಾರ ಭರಿಸ್ಬೇಕಾಗತ್ತೆ. ಹೌದೌದು ಮೇಡಮ್ ಅವ್ರೆ. ಇನ್ನೊಂದು ವಿಚಾರ, 30-40 ವರ್ಷ ಆದ್ರೂ ಯಾವುದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಇದ್ದಕ್ಕಿದ್ದಂಗೆ ಈಗ ಬಂದತೆ ಅಂದ್ರೆ ಏನಿದು? ನೀವೇ ಕೇಳ್ರಿ. ಯಾಕೆಂದ್ರೆ ಇವರು ಮಾಡ್ತಾ ಇರೋದು ಯಾಕೋ ನಮ್ಗೂ ಯಾಕೋ ಚೆನ್ನಾಗ್ ಕಾಣ್ತಿಲ್ಲ. ಸರ್ಕಾರ ನಾವು ಏನೋ ಚೆನ್ನಾಗ್ ನಡೆಸ್ಕೊಂಡು ಹೋಗ್ತಾರೆ DK ಶಿವಕುಮಾರ್ ಅವರು ಅಂತಾನು ನಾವು ನಡೆದಿವಿ. ಈಗ ಇವರು ಬಂದಾದ್ಮೇಲೆ ಎಲ್ಲ ಹೊಸ ಹೊಸ ನಿರ್ಧಾರಗಳು ಬದಲಾಗ್ತಾ ಇದಾವೆ. ಈಗ ರೈತರಿಗೆ ಯಾವುದೇ ಇಲ್ಲ. ಈಗ ಗೊಬ್ಬರ ಜಾಸ್ತಿ ಆಗ್ತಲ್ಲ ಮೇಡಮ್ ಅವರೇ, 2,500 ರೂಪಾಯಿ ಒಂದು 50 kg ಬ್ಯಾಗು. ಎಲ್ಲಿಂದ ರೈತರು ಎಲ್ಲಿಂದ ದುಡಿಬೇಕು ಅದಕ್ಕೆ? ಈಗ ಎಲ್ಲಾ ವಸ್ತುಗಳು ದುಬಾರಿ ಆಗ್ತಿದಾವೆ. ಈಗ ಇದಕ್ಕೆ ಯಾವ್ದ್ರ ಮೇಲೂ ಸಬ್ಸಿಡಿ ಇದ್ ಮಾಡಿಲ್ಲ. ರೈತರಿಗೆ ಬರುವಂತ ಸಬ್ಸಿಡಿಗಳೆಲ್ಲ ಮುಡುಕುಗೊಳಿಸ್ಯಾರೆ. ಈಗ ರೈತರು ಹೆಂಗೆ ಜೀವನ ಮಾಡ್ಬೇಕು ಹೇಳ್ರಿ? ಯಾಕೆಂದ್ರೆ ಬರಗಾಲ ಬಂದವು, ಕೆಲವು ಕಡೆ ಬೆಳೆ ಬೆಳೆದಾಗ ಹೋಗಿದೆ, ಅರ್ಧ ಬರ್ಧ ಬೆಳೆ ಇದಾವೆ. ಮೊನ್ನೆ ನಮ್ಮ ಶಾಸಕರ ಜೊತೆಗೆ ಹೋಗಿದ್ದೀವಿ, ಶಾರದಾ ಪೌರ್ನಾಯ್ಕ ಅವ್ರ ಜೊತೆಗೆ. ಅಲ್ಲಿ ಬೆಳೆ ನೋಡಿದ್ರೆ ಬಂದಿದಾವ ಇಷ್ಟು ದುಡ್ಡ ಅಲ್ಲೇ ಮಡ್ಸ್ಕೊಂಡ್ಬಿಟ್ಟಿದಾವ ಅವು. ಅಲ್ಲಿ ಫಲವತ್ತಾದ ಇದನ್ನು ಫಸ್ಲೇ ಬಿಡೋದಿಲ್ಲ ಏನು. ಸರ್, ಅಡಕೆಗೆ ಈ ರೋಗ ಬರುತ್ತಲ್ಲ, ಅದನ್ನ ಉಳಿಸ್ಕೊಳ್ಳೋದೇ ರೈತರಿಗೆ ಒಂದ್ ದೊಡ್ಡ ಚಾಲೆಂಜು. ಹೌದೌದು ಮೇಡಮ್. ಅದು ಒಂದಕ್ಕೆ ರೋಗ ಬಂತು ಅಂದ್ರೆ ಬೆಳೆ ಕಂಪ್ಲೀಟ್ ಹೋಯ್ತು ಅಂತಾನೆ ಅಂದ್ಕೊಂಡ್ಬಿಡ್ಬೇಕು. ಅಂತದ್ರಲ್ಲಿ ಒಂದು ಗಿಡಕ್ಕೆ ಬಂತು ಅಂದ್ರೆ 10-12 ಗಿಡ ಸುತ್ತರ್ದು ಹೋಗ್ತವೆ. ಸುಳೆ ಬಂದು ಅದು ಕೆಳ ಬಂದಿರುತ್ತೆ ರೋಗ ಅದಕ್ಕೆ. ಅದು ಎಲ್ಲ ಸುಳೆಗಳು ಒಣಕಂತ ಹೋಗಿ 10-12 ಗಿಡ ಒಣಗ್ ಬಿಡ್ತದೆ. ಹಿಂಗೆ ಇದನ್ನೆಲ್ಲ ಕಾಪಾಡ್ಕೊಂಡು ರೈತರು ಭಾರಿ ಕಷ್ಟದಿಂದ ಬರ್ತಿದ್ದಾರೆ ಎಲ್ಲರೂ. ಅದು ಇವ್ರು ಸರ್ಕಾರ ನಡೆಸೋರಿಗೆ ಗೊತ್ತಾಗ್ತಿಲ್ಲ. ಅಂತದ್ರೊಳಗೆ ಇದನ್ನ ನಾವು ಬ್ಯಾನ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ. ರೈತರಿಗೆ ಸುಮ್ನೆ ತೊಂದರೆ ಕೊಡೋದೆಯ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಕೊಟ್ರೆ ಅವ್ರಿಗೆ ಒಳ್ಳೇದಾಗಲ್ಲ ಮೇಡಮ್ ಅವರೇ. ದಯವಿಟ್ಟು ನೀವು ಮಾಧ್ಯಮ ಮುಖಾಂತರ ಅವರಿಗೆ ತಿಳಿಸ್ಲೇಬೇಕು.
ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಹಿಂದ್ ಬರ್ರಿ ಅಂತ ಹೇಳಲೇಬೇಕು ಮೇಡಮ್. ಹ್ಮ್ ಇದು ನಮ್ಮ ಕೋರಿಕೆ. ಸತೀಶ್ ಅವರೇ, ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಿ? ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಏನ್ ಮನವಿ ಮಾಡ್ಕೊಳ್ತೀರಿ? ಸದ್ಯ ನಿನ್ನೆ ಏನು ಪ್ರಕಟಣೆಯನ್ನು ಮಾಡಿದಾರ ಅದನ್ನ ಹಿಂಪಡಿಬೇಕು. ಹ್ಮ್ ಮತ್ತೆ ಸಾಧ್ಯ ಆದಷ್ಟು ರೈತರಿಗೆ ಆತಂಕ ಪಡತಕ್ಕಂತ ವ್ಯವಸ್ಥೆ ಆಗಬಾರದು. ಏನಿದ್ರು ಅದರ ಬಗ್ಗೆ ಸರಿಯಾಗಿ ಅಧ್ಯಯನಗಳಾಗಬೇಕು, ಮತ್ತೆ ರೈತರಿಗೆ ಧೈರ್ಯ ತುಂಬುವ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥದ್ದನ್ನ ವಿನಂತಿಯನ್ನ ಮಾಡ್ತಿದ್ದೇವೆ. ಯೋಗೇಶ್ ಅವರೇ, ನಿಮ್ಮ ಕಡೆಯ ಮನವಿ, ಕಡೆ ಮಾತುಗಳು ಈ ವಿಚಾರವಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ದಯವಿಟ್ಟು DK ಶಿವಕುಮಾರ್ ಆರೋಗ್ಯ ಕೃಷಿ ಸಚಿವರಿಗೆ ಹೇಳದಂತೆ ನಾನು ದಯವಿಟ್ಟು ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತಂದು ಸರ್ಕಾರ ಕೇಳ್ಕೊಂತೀನಿ ಮೇಡಮ್. ಧನ್ಯವಾದಗಳು ಸರ್, ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ಕಾರ. ಒಟ್ಟಾರೆಯಾಗಿ ಹೇಳಿದ್ನಲ್ಲ, ನಾವು ಹೇಗೆ ಈ ಟ್ಯಾಕ್ಸು ಅದು ಇದು ಅನ್ನೋ ವಿಚಾರ ಬಂದಾಗ ಮಧ್ಯಮ ವರ್ಗದವರು, ಬಡವರ್ಗದವರು ಬಹಳ ಸಫರ್ ಆಗ್ತೀವಿ. ಅದೇ ಪ್ರತಿ ಸಲ ಬಹುತೇಕ ನಿರ್ಧಾರಗಳಿಂದ ನಮ್ಮ ರಾಜ್ಯದ ಮತ್ತು ದೇಶದ ಅನ್ನದಾತರು ಬಹಳ ಸಫರ್ ಆಗ್ತಾರೆ. ಯಾಕೆಂದರೆ ನೋಡಿ, ಈ ಗುಟ್ಕಾ ಮತ್ತು ಪಾನ್ ಮಸಾಲಾಗೆ ಕೇವಲ ಅಡಕೆಯಿಂದನೇ ಎಲ್ಲವೂ ಆಗ್ಬಿಡಲ್ಲ, ಬೇರೆ ಬೇರೆ ಅಂಶಗಳು ಇರ್ತವೆ. ಆದರೆ ಅದರ ಹೊಡೆತ ಡೈರೆಕ್ಟಾಗಿ ಬೀಳೋದು ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರರಿಗೆ. ಯಾಕೆಂದರೆ ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಅಡಿಕೆಯನ್ನು ಉತ್ಪಾದನೆ ಮಾಡುತ್ತೆ ಮತ್ತು ಮಾರಾಟ ಮಾಡ್ತೀವಿ. ಸೊ ಹೀಗಾಗಿ ಈ ನಿರ್ಧಾರದಿಂದ ಒಂದು ಕಡೆ ಗುಟ್ಕಾ, ಪಾನ್ ಮಸಾಲ ಇವೆಲ್ಲವೂ ಕೂಡ ಬ್ಯಾನ್ ಆಗಿದ್ದು ಖುಷಿ ಪಡೋ ವಿಚಾರವೇ. ಆದರೆ ಆ ಒಂದು ನಿರ್ಧಾರದಿಂದ ನಮ್ಮ ರಾಜ್ಯದ ಅನ್ನದಾತರು ಕಷ್ಟಪಡೋ ಹಾಗಾಗುತ್ತೆ, ಅಡಿಕೆ ಬೆಳೆಗಾರರು ಎಸ್ಪೆಷಲಿ ಸಫರ್ ಆಗ್ತಾರೆ ಅಂತ ಅಂದಾಗ ಪರ್ಯಾಯ ವ್ಯವಸ್ಥೆ ಏನು? ಅವ್ರ ಬೆಳೆಗೆ ತಕ್ಕನಾದಂಥ ಬೆಲೆಯನ್ನು ಸರ್ಕಾರ ಕೊಡುತ್ತಾ? ಅವ್ರು ಏನು ಲಾಸ್ ಆಗುತ್ತೆ ಅಮೌಂಟನ್ನು ಸರ್ಕಾರ ಕೊಡುತ್ತಾ? ಏನು ಎತ್ತ? ಇದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗತ್ತೆ. ಅಡಿಕೆ ಬೆಳೆಗಾರರ ಜೊತೆಗೆ ಸರ್ಕಾರ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಲೇಬೇಕಾಗುತ್ತೆ, ನಡೆಸ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ. ಬೆಂಗಳೂರಲ್ಲಿ ಪೇ ಆ್ಯಂಡ್ ಪಾರ್ಕ್ ಎಲ್ಲಿ ತನಕ ಬಂದು ನಿಲ್ಲುತ್ತೆ, ಎಷ್ಟು ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಜನ ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ, ಎಲ್ಲವನ್ನ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ. ಇದಾಗಿತ್ತು ಇವತ್ತಿನ ಪವರ್ ಫೋಕಸ್. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.